ಲಕ್ಷ್ಮೀ ಪುತ್ರ ಕಾಂಗ್ರೆಸ್ನ ಎಂಎಲ್ಎ ವೀರೇಂದ್ರ ಪಪ್ಪಿಗೆ ಇಡಿ ಫುಲ್ ಡ್ರಿಲ್ ನಡೆಸ್ತಾ ಇದೆ. ಚಿತ್ರದುರ್ಗದ ಎಂಎಲ್ಎ ಕೂಡ ಹೌದು. ಇವರು ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ತೀವ್ರ ವಿಚಾರಣೆಗೆ ಪಪ್ಪಿ ಅವರನ್ನ ಒಳಪಡಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ವ್ಯವಹಾರದ ಸಂಬಂಧ ತನಿಖೆ ಆಗ್ತದೆ. ರೇಡ್ ಸಂದರ್ಭದಲ್ಲಿ ಇವ್ರ ಮನೆಯಲ್ಲಿ 12 ಕೋಟಿ ರೂಪಾಯಿ ನಗದು, ವಿದೇಶಿ ಕರೆನ್ಸಿಗಳು, ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳು, ಪಾಸ್ಪೋರ್ಟ್, ಚಿನ್ನಾಭರಣಗಳು, ಕೆಜಿಗಟ್ಟಲೆ, ಗ್ರಾಮ್ ಅಲ್ಲ ಕೆಜಿಗಟ್ಟಲೆ ಚಿನ್ನಾಭರಣಗಳು, ಐಷಾರಾಮಿ ಕಾರುಗಳು ಒಂದು ಕಡೆ ಆದರೆ ಫ್ಯಾನ್ಸಿ ನಂಬರ್ಸ್ ಇನ್ನೊಂದು ಕಡೆ, ಕಾರಿನ ಫ್ಯಾನ್ಸಿ ನಂಬರ್ಸ್, ಹೀಗೆ ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಇದೇ 8 ವರ್ಷದ ಹಿಂದೆ ರೈಡ್ ಆದ ಸಂದರ್ಭದಲ್ಲಿ ಹೆಂಗೋ ಬಚಾವಾಗ್ಬಿಟ್ಟಿದ್ರು. ಬಟ್ ಈಗ ಲಾಕ್ ಆಗಿದ್ದಾರೆ. ವಿಪರೀತ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ಈಗ ಮನಿ ಲಾಂಡ್ರಿಂಗ್ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಆರೋಪ ಇವೆಲ್ಲವೂ ತನಿಖೆ ಆಗಬೇಕು. ಎಷ್ಟು ನಿಜ, ಎಷ್ಟು ಸುಳ್ಳು, ಮತ್ತು ಹಣದ ಒಂದು ಸೋರ್ಸ್ ಯಾವುದು ಇವ್ರಿಗೆ, ಆಮೇಲೆ ಇವರ ಒಡೆತನದ ಕೆಸಿನೋಗಳಿದ್ದಾವೆ 5-6 ಕಡೆ, ಹೊರ ರಾಜ್ಯದಲ್ಲೂ ಇದ್ದಾವೆ, ಸಿಕ್ಕಿಮು, ಗೋವಾ, ಹೀಗೆ ಹಲವಾರು ಕಡೆ ಇದ್ದಾವೆ. ಇದೆಲ್ಲದ್ರ ಬಗ್ಗೆ ತನಿಖೆಯನ್ನು ಪೊಲೀಸರು ಇಡಿ ಆಫೀಸರ್ಸ್ಗಳು ಮಾಡ್ತಾರೆ. ಇಡಿ ಆಫೀಸರ್ಸ್ಗಳು. ಸೊ ಈಗ ಲಾಕ್ ಮಾಡಿದ್ದಾರೆ ಅವ್ರನ್ನ. ಅವರ ಮನೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಲೈಬ್ರರಿ ಥರ ಕಾಣಿಸ್ತಾ ಇದೆಯಲ್ಲ ಈ ಫೋಟೋ, ಇದು 500 ರೂಪಾಯಿಯ ಕಂತೆ ನೋಟುಗಳು ಬೀರಲ್ಲಿ ಜೋಡಿಸಿಟ್ಟಿರುವಂಥದ್ದು, ವಿದೇಶಿ ಕರೆನ್ಸಿಗಳು, ಐಷಾರಾಮಿ ಕಾರುಗಳು, ಆ ಕಾರಿನ ಫ್ಯಾನ್ಸಿ ನಂಬರ್ಸ್ಗಳು, ಮತ್ತೊಂದು ಕಡೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಕೆಜಿಗಟ್ಟಲೆ ಬೆಳ್ಳಿಯ ಸಾಮಗ್ರಿಗಳು, ಕೆಜಿಗಟ್ಟಲೆ ಚಿನ್ನದ ಒಡವೆಗಳು. ಇದಿಷ್ಟು ಮಾತ್ರ ಅಲ್ಲ, ಅಧಿಕಾರಿಗಳಿಗೆ ಕಂಡು ಬಿದ್ದಿದ್ದು ಇದ್ರ ಮೇಲಲ್ಲ, ಬದಲಿಗೆ ಇವರ ಟ್ರಾನ್ಸಾಕ್ಷನ್, ಹವಾಲಾ ಹಣ ಹೌದಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಾ ಇದ್ರಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ನಿಮ್ಮ ಎಲ್ರಿಗೂ ಈಗ ಗೊತ್ತಾಗಿರುತ್ತೆ. ಮನಿ ಲಾಂಡ್ರಿಂಗ್ ಏನಾದರೂ ಆಗ್ತಾ ಇತ್ತಾ? ಕೆಸಿನೋ ಎಲ್ಲ ಇವರ ಒಡೆತನದ್ದಿದೆ. ವೀರೇಂದ್ರ ಪಪ್ಪಿ ಅರೆಸ್ಟ್ ಆದ ಬೆನ್ನಲ್ಲೇ ಆಪ್ತರು, ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ಭಯ ಶುರುವಾಗಿದೆ. ವೀರೇಂದ್ರ ಪಪ್ಪಿ ಆಪ್ತರಿಗೆ ಇಡಿ ನೋಟಿಸ್ ಕೊಡೋಕೆ ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ಯಾವತ್ತು ಪಪ್ಪಿ ಅವರ ನಿವಾಸವನ್ನ ರೈಡ್ ಮಾಡಿದ್ರು, ಅವತ್ತೇ ಕುಸುಮ ಅವರ ನಿವಾಸ ಕೂಡ ರೈಡ್ ಮಾಡಿದ್ರು. ವಿದೇಶಿ ಕರೆನ್ಸಿ ಪತ್ತೆ ಹಿನ್ನೆಲೆ ವಿದೇಶಿ ಮೂಲದ ಬಗ್ಗೆಯೂ ಕೂಡ ತನಿಖೆಯನ್ನು ಆರಂಭ ಮಾಡ್ತಾರೆ. ಈ ಕೇಸ್ನಲ್ಲಿ ದೊಡ್ಡ ಗ್ಯಾಂಬ್ಲಿಂಗ್ ಸಿಂಡಿಕೇಟ್ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ವೀರೇಂದ್ರ ಪಪ್ಪಿ ಜೊತೆ ಹಲವು ರಾಜಕಾರಣಿಗಳಿಗೂ ಸಂಕಷ್ಟ ಇದ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಅವರ ಜೊತೆಗೆ ಆಪ್ತರು ಅಂದ್ರೆ ಹಾಯ್ ಬೈ ಫ್ರೆಂಡ್ಸ್ ಅಲ್ಲ, ವ್ಯವಹಾರದಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅವ್ರಗಳಿಗೆ ನೋಟಿಸ್ ಕೊಡೋಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. 4 VIP ನೋಂದಣಿ ಸಂಖ್ಯೆಯ ಕಾರನ್ನ ವೀರೇಂದ್ರ ಪುತ್ರ ಖರೀದಿ ಮಾಡಿದ್ರು. ಆ ಕಾರ್ ತಗೊಳ್ಳೋಕೆ ಎಲ್ಲಿಂದ ಹಣ ಬಂತು, ಅಕ್ರಮ ಹಣದ ಮೂಲಕ ಕಾರ್ ಕೊಂಡಂತಹ ಶಂಕೆಯ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಸೊ ಓಕೆ, ಈಗ ಒಂದು ಸಲ ಇಡಿ ಕಣ್ಣಿಗೆ ಬಿದ್ದುಬಿಟ್ರೆ ಶನಿ ಹೆಗಲೇರ್ದ ಅಂತ ಅರ್ಥ. ಅದಷ್ಟು ಸುಲಭ ಅಲ್ಲ. ಅವ್ರುಗಳು ಕೇಳೋ ಪ್ರಶ್ನೆಗೆ ಅವ್ರು ಕೇಳುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸಿ, ನೀವೆಂಥ ಸೀನಿಯರ್ ಲಾಯರ್ಸ್ನೇ ಇಟ್ಕೊಳ್ಳಿ ಜೊತೆಲಿ, ಅಷ್ಟು ಸುಲಭ ಅಲ್ಲ ಹೊರಗೆ ಬರೋಕ್ಕೆ. ಇಡಿ ಒಂದು ಸಲ ಕಣ್ಣು ಬಿತ್ತು ಅಂದ್ಬಿಟ್ರೆ ಶನಿ ಹೆಗಲೇರ್ದ ಅಂತ ಅಂದ್ಕೊಳ್ಳಿ. ಓಕೆ, ಈ ಆರೋಪಗಳಿಗೆಲ್ಲ ಉತ್ತರ ಹೇಗೆ ಕೊಟ್ಟು, ಡಾಕ್ಯುಮೆಂಟ್ಸನ್ನು ಹೇಗೆ ಕೊಟ್ಟು ಮುಕ್ತರಾಗಿ ಹೊರಗೆ ಬರ್ತಾರೆ ಅನ್ನೋದು ಕುತೂಹಲ. ಮತ್ತೊಂದು ಕಡೆ ಹೇಳ್ತಾ ಇದೆ, ಇದು ವಿಪರೀತ ಹಂತಕ್ಕೆ ಹೋಗ್ಬಿಟ್ರೆ ಅದು ಅವರ ಶಾಸಕ ಸ್ಥಾನಕ್ಕೂ ಕುತ್ತು ತರಬಹುದು ಅಂತ ಇದ್ದಾರೆ. ಈ ಆಗಬಹುದು ಹೋಗಬಹುದು ನಡುವೆ ವೀರೇಂದ್ರ ಪಪ್ಪಿ ಅವರು ಹೇಗೆ ಬಚಾವಾಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಮನಿ ಲಾಂಡ್ರಿಂಗ್, ಹವಾಲಾ ಮತ್ತು ಕಪ್ಪು ಹಣವನ್ನು ವೈಟ್ ಆಗಿ ಟರ್ನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಆಫ್ಲೈನ್ ಆನ್ಲೈನ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ.